ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರಲ ಅದ್ಭುತವಾಗಿ ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದ ಮಕ್ಕಳೇ, ದೇವರ ಕೃಪೆ ಆತನ ಪ್ರೀತಿಯಿಂದ ನಮ್ಮನ್ನು ನಡೆಸೋರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಈ ನೂತನ ಮುಂಜಾನೆಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ದೇವರ ನೆರವೇರಿಕೆ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಆದಿಕಾಂಡ 21ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ಯೆಹೋವನು ತಾನು ಹೇಳಿದಂತೆ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹೇಗೆಂದರೆ ಸಾರಳು ಬಸುರಿಯಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಹೆತ್ತಳು. ಆಮೇನ್, ಹಲ್ಲೆಲೂಯಾ. ಹೌದು ಮಕ್ಕಳೇ, ಇಲ್ಲಿ ನಾವು ಯೋಚಿಸಬೇಕಾದ್ರೆ ಆದಿಕಾಂಡದಲ್ಲಿ ಅಬ್ರಹಾಮನ ಜೀವಿತದಲ್ಲಿ ನೋಡಿ, ಏನಂದರೆ ದೇವರು ನಿನ್ನ ಪ್ರಾರ್ಥನೆಯ ನೆರವೇರಿಕೆ ಎಂಬ ವಿಶ್ವಾಸ ಉಂಟು ಎಂಬುದಾಗಿ. ಹೌದು ಮಕ್ಕಳು, ನಮ್ಮ ಜೀವಿತದಲ್ಲಿ ದೇವ್ ಪ್ರಾರ್ಥನೆ ಕೇಳ್ತಾನೆ. ನಾವು ಎಂಥ ಕಷ್ಟದಲ್ಲಿ ವೇದನೆಯಲ್ಲಿ ಇದ್ದರೂ, ಅಯ್ಯೋ ಇಷ್ಟು ವರ್ಷ ಇನ್ನು ಕಾಯ್ತಾನೆ ಇದ್ದೇನೆ, ಇನ್ನು ಏನು ಮಾಡಲಿ ಎಂಬುದಾಗಿ ನಾವು ದುಃಖದಲ್ಲಿರ್ಬೋದು. ಆದರೆ ಇಲ್ಲಿ ಇಷ್ಟು ವರ್ಷ ಅಬ್ರಹಾಮನ ಮಕ್ಕಳಿಲ್ಲದೆ ಜೀವಿಸ್ತಾ ಇದ್ರು. ಆದರೆ ಆದಿಕಾಂಡದಲ್ಲಿ ಕಂಡು ಬರುವ ಏನಂದರೆ, ಅಬ್ರಹಾಮನ ಚರಿತ್ರೆಯ ಆರಂಭವನ್ನು ಬೈಬಲ್ನಲ್ಲಿ ದ್ವಿತೀಯ ಯುಗ ಎಂದು ಕರೆಯಲಾಗುತ್ತದೆ. ಸುಮಾರು 16 ಅಬ್ರಹಾಮನ ಇತಿಹಾಸವನ್ನು ನಮ್ಮ ಮುಂದೆ ಇಡುತ್ತದೆ ಎಂಬುದಾಗಿ. ಪ್ರತಿ ಮಕ್ಕಳೇ, 16 ಸಾರಿ ನಾವು ನೋಡ್ಬೋದು. ಅದೇ ಥರ ಅಬ್ರಹಾಮನು ಮತ್ತು ಸಾರಳ ದೇವರ ಮೇಲೆ ಅಪಾರವಾದ ಭಯಭಕ್ತಿಯನ್ನು ಹೊಂದಿದ ದಾಂಪತಿಗಳು ಎಂಬುದಾಗಿ, ಹಾಗೂ ನಂಬಿಕೆಯಲ್ಲಿ ಅಗ್ರಹಣ್ಯರು, ದೇವರ ಸ್ನೇಹಿತ ಎಂದು ಹೆಸರುವಾಸಿಯಾದ. ಹೌದು ಪ್ರತಿ ಮಕ್ಕಳು, ದೇವರಲ್ಲಿ ಅಷ್ಟು ನಂಬಿಕೆ ಒಳನಾದ, ದೇವರಲ್ಲಿ ಒಂದು ಒಳ್ಳೆ ಸ್ನೇಹಿತನೆಂಬುದಾಗಿ ದೇವ್ರ ಕರೀತಾರೆ ಎಂಬುದಾಗಿ ನೋಡ್ತೀವಿ. ಅದೇ ಥರ ಆದಿಕಾಂಡ 17:21 ಇರ್ತದೆ, ನನ್ನ ಒಡಂಬಡಿಕೆಯನ್ನು ಇಸಾಕನ ಸಂಗಡಲೇ ಸ್ಥಾಪಿಸಿಕೊಳ್ಳುತ್ತೇನೆ, ಬರುವ ವರ್ಷವೇ ಇದೇ ಕಾಲದಲ್ಲಿ ಸಾರಳು ಅವನನ್ನು ಕಳ್ತಾಳೆ ಎಂಬುದಾಗಿ. ಹೌದು ಪ್ರತಿ ಮಕ್ಕಳೇ, ಅಲ್ಲೂ ಕೂಡ ನಾವು ಗಮನಿಸಬೇಕಾದ್ರೆ ಇದೇ ವರ್ಷ ದೇವ್ರು ನಿಮ್ಮನ್ನು ಅದ್ಭುತ ಮಾಡ್ತಾರೆ. ಅದೇ ಥರ ನಾವು ನಂಬಿಕೆಯಿಂದ ದೇವರೇ ಅಬ್ರಹಾಮನಿಗೆ ಎಷ್ಟೋ ವರ್ಷ ಮಕ್ಕಳಿರಲಿಲ್ಲ, ಆದರೆ ಅದ್ಭುತ ಮಾಡಿದೆ. ಇದೇ ಥರ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇನ್ನೂ ಸೋಲ್ವಿಕೆ ಇದೆ ಎಂಬುದಾಗಿ ನಾವು ಚಿಂತೆ ಮಾಡದೆ ನಾವು ಯಾವಾಗಲೂ ಪ್ರಾರ್ಥನೆವಾಗಿರ್ಬೇಕೆಂಬುದಾಗಿ ನೋಡ್ತೀವಿ. ಅದೇ ಥರ ಒಂದು ಕೊರತೆ ದುಃಖ ಇತ್ತು, ಬಗೆಹರಿಯಾದ ಪ್ರಾರ್ಥನೆ ಇಂದು ಕೊನೆಗೆ ಮಕ್ಕಳು ಆಗುವುದೇ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದು ಇನ್ನೊಂದು ಮದುವೆ ಆಗಿ ಆಕೆಯಿಂದ ಮಗುವನ್ನು ಹೊಂದಿದರು ಎಂಬುದಾಗಿ ನೋಡ್ತೀವಿ. ಆದರೆ ಇಂದು ದೇವರ ಚಿತ್ತವಲ್ಲದ ಕಾರ್ಯವಾಗಿದೆ, ದೇವರ ವಾಗ್ದಾನಕ್ಕೆ ಮಾಡಿದ ಅವಿಧೇಯತೆಯಾಗಿದೆ. ಆದಾಗೂ ದೇವರು ಕೊಟ್ಟ ಮಾತನ್ನು ನೆರವೇರಿಸುವನಾಗಿದ್ದಾನೆ, ನಮ್ಮ ಬಲಹೀನತೆಯ ನಿಮಿತ್ತವು ಕೊಟ್ಟ ಮಾತನ್ನು ನೆರವೇರಿಸುವನಾಗಿದ್ದಾನೆ ಎಂಬುದಾಗಿ ನಾವು ಮರೆತೋಯ್ತೀವಿ. ಹೌದು ಪ್ರತಿ ಮಕ್ಕಳಿಗೆ, ನಾವು ಒಂದು ವೇಳೆ ಅಯ್ಯೋ ದೇವ್ರ ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂಬುದಾಗಿ ಚಿಂತೆ ಮಾಡದೆ, ಅಲ್ಲಿ ದೇವರು ಹೇಳ್ತಾರೆ, ಮೊದಲನೇದಾಗಿ ನೋಡೋದಾದರೆ ದೇವರ ನೆರವೇರಿಕೆನ ಅಸ್ಪಷ್ಟವಾಗಿ ಪರಿಗಣಿಸಿದ ಸಾರಳು ಹಾಸ್ಯವಾಗಿ ಮಾಡ್ತಾಳೆ. ಅಯ್ಯೋ ನಾನು ಇಷ್ಟು ಮುದುಕಿಯಾಗಿದೆ, ನನಗೆ ಹೇಗೆ ಮಗು ಆಗ್ತದೆ ಎಂಬುದಾಗಿ. ಆದರೆ ದೇವರು ಮಾಡಿದ ಸರಳ ಹೇಳಿಕೆ ಮಗು ಆಗುತ್ತದೆ ಎಂಬ ದೇವರ ವಾಗ್ದಾನಕ್ಕೆ ಅವಳು ದೇವ್ರು ನನಗೆ ಸಹಾಯ ಮಾಡ್ತಾರೆ, ನನಗೆ ಒಳ್ಳೆ ಇದು ಕೊಡ್ತಾರೆ ಎಂಬುದಾಗಿ ಅವಳು ಸಂತೋಷವಾಗಿದ್ದಳನ್ನು ನೋಡ್ತೀವಿ. ಅದೇ ಥರ ನಮ್ಮ ಜೀವಿತದಲ್ಲೂ ನಾವು ಹಾಸ್ಯ ಮಾಡದೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ, ನಮಗೆಲ್ಲ ಕೊರತೆನ ನೀಗಿಸ್ತಾರೆ. ಪ್ರತಿ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆಯಿಂದಿರಬೇಕು. ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲಿ. ಪ್ರತಿ ಮಕ್ಕಳೇ, ಈ ವಿಡಿಯೋ ಇಷ್ಟ ಹೋದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತಳಿದ್ದೀರಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೋದೆ ಸಪ, ಈ ಮುಂಜಾನೆ ವೇಳೆಯಲ್ಲಿ ಅಬ್ರಹಾಮನ ನಂಬಿಕೆ ಒಳ್ಳೆ ಸ್ನೇಹಿತನೆಂಬುದಾಗಿ ಹೇಳುವ ಹಾಗೆ ಅಪ್ಪ, ನೀನು ಪ್ರಾರ್ಥನೆ ಕೇಳುವಂಥ ದೇವರು, ನೆರವೇರಿಸುವಂಥ ದೇವರಾಗಿದೆ. ಪ್ರತಿಯೊಬ್ಬರನ್ನು ಈ ವಿಡಿಯೋ ನೋಡ್ತಾರೋ ಅವರಿಗೆಲ್ಲ ಪ್ರತಿಯೊಂದು ನೆರವೇರಿಕೆಯನ್ನು ಕೊಡು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್ ಯು.